ವೆಲ್ಕಮ್ ಬ್ಯಾಕ್. ಗುರೂಜಿಯ ಕಾಲಜ್ಞಾನ ಭವಿಷ್ಯ ನಿಜವಾಗಿದೆ. ರಾಜಣ್ಣನ ರಾಜಕೀಯ ಬದುಕು ಕ್ಲೋಸ್ ಆಗುತ್ತಾ? ವರ್ಷದ ಪ್ರಾರಂಭದಲ್ಲೇ ಈ ಸಿಡಿ ಸ್ಕ್ಯಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರಣ್ ಕುಮಾರ್ ಗುರೂಜಿ ಅವರು ಒಂದು ಸುಳಿವನ್ನ ಕೊಟ್ಟಿದ್ರು. ಈ ಹಿಂದೆ ಕೂಡ ರಾಜಕೀಯ ದೊಂಬರಾಟದ ಸುಳಿವನ್ನ ಕೊಟ್ಟಿದ್ರು ಕಾಲಜ್ಞಾನಿ ಕಿರಣ್ ಕುಮಾರ್ ಗುರೂಜಿ. 2019-20 ಯತ್ನಾಳ್ರ ರಾಜಕೀಯ ಭವಿಷ್ಯವನ್ನ ನುಡಿದಿರು. ದುರಂತ ಕೃತ್ಯಗಳಿಂದ ಮತ್ತೆ ಜಗತ್ತು ದಕ್ಷಿಣದತ್ತ ತಿರುಗಿ ನೋಡುತ್ತಾ ಕಳೆದ ವರ್ಷದಂತೆ ದುರಂತಗಳು ಮತ್ತೆ ಶುರುವಾಗುತ್ತಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಮುಂಬರುವ ಕರಾಳ ಅಮಾವಾಸ್ಯೆಯಿಂದ ಇನ್ನು ಏನೆಲ್ಲ ಆಗುತ್ತೆ? ಗುರೂಜಿಯ ಭವಿಷ್ಯದಂತೆ ದುರಂತ ಕೃತ್ಯಗಳಿಗೆ ಸಾಕ್ಷಿಯಾಗುತ್ತಾ ಕರ್ನಾಟಕ? ಎಲ್ಲವನ್ನ ಕೂಡ ಖಡಾಖಂಡಿತವಾಗಿ ಹೇಳುವಂತ ಕಾಲಜ್ಞಾನಿ ಗುರೂಜಿ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರು. ಹಾಗಾದ್ರೆ ಭೂಗರ್ಭದ ಕಾಲಜ್ಞಾನದಲ್ಲಿ ಎಲ್ಲವೂ ಕೂಡ ಅಡಗಿದೆಯಾ? ಇಂತಹ ಸಿದ್ಧಿ ಪುರುಷರಿಗೆ ಮಾತ್ರ ಹೀಗೆ ಹೇಳೋದಕ್ಕೆ ಸಾಧ್ಯನಾ? ಅನೇಕ ರಾಜಕಾರಣಿಗಳ ಭವಿಷ್ಯ ಗುರೂಜಿಯವರ ಕೈಯಲ್ಲಿದೆ. ಈ ಹಿಂದೆ ಕೂಡ ಸಾಕಷ್ಟು ವಿಷಯಗಳ ಬಗ್ಗೆ ಗುರೂಜಿಯವರು ಹೇಳಿದ್ರು. ಪ್ರಮುಖವಾಗಿ ಕಾಲಜ್ಞಾನಿ ಗುರೂಜಿಯವರು ದೇಶದಲ್ಲಿ ಪ್ರಪಂಚದಲ್ಲಿ ಆಗುವಂತಹ ಪ್ರಕೃತಿ ವಿಕೋಪಗಳು, ರಾಜಕೀಯ ನಾಯಕರ ಭವಿಷ್ಯ, ಅವರ ಮುಂದಿನ ರಾಜಕೀಯ ಜೀವನದ ವಿಚಾರವಾಗಿ ಹೇಳ್ಕೊಂಡೇ ಬಂದಿದ್ದಾರೆ. ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ವಿಶೇಷವಾಗಿ ನಾವು ಇಡೀ ಭಾರತಾದ್ಯಂತ ಒಂದು ವೈರಲ್ ಸಂಚಲನ ಮೂಡಿಸಿರುವಂತಹ ಟಾಪಿಕ್ ಅಂದರೆ ನಮ್ಮ ಕರ್ನಾಟಕದ ಹನಿ ಟ್ರ್ಯಾಪ್ ವಿಷಯ. ಇದು ಯಾವ ಲೆವೆಲ್ ಆಗಿದೆ ಅಂದರೆ ನಮ್ಮ KN ರಾಜಣ್ಣ ಅವರು ನ್ಯಾಷನಲ್ ಲೆವೆಲ್ ಕ್ರಶ್ ಆಗಿಬಿಟ್ಟಿದ್ದಾರೆ. ಇವಾಗ ಎಲ್ಲರ ಬಾಯಲ್ಲಿ ಈಗ ಹನಿ ಟ್ರ್ಯಾಪ್ ವಿಷಯನೇ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ನ್ಯಾಷನಲ್ ಲೆವೆಲ್ ಚಾನಲಲ್ಲಿ, ಈವನ್ ಇಂಟರ್ನ್ಯಾಷನಲ್ ಲೆವೆಲ್ ಚಾನಲ್ಲೂ ಕೂಡ ಈ ಹನಿ ಟ್ರ್ಯಾಪ್ ವಿಷಯ ಬರ್ತದೆ. ಇದೆಲ್ಲ ಆದ ನಂತರ ಕೊನೆಯಲ್ಲಿ ನಮ್ಮಲ್ಲಿ ಉದ್ಭವಿಸೋ ಪ್ರಶ್ನೆ ಏನಂದರೆ, ಮುಂದೆ ರಾಜಣ್ಣ ಮತ್ತು ಅವ್ರ ಮಗನ ರಾಜಕೀಯ ಜೀವನ ಹೇಗಿರುತ್ತೆ? ಇದನ್ನು ನಾನು ಓವರಾಲ್ ಆಗಿ ಅನಲೈಸ್ ಮಾಡಿದಾಗ ಏನಾಗುತ್ತೆ ಅಂದರೆ, ಈ ಏಪ್ರಿಲ್ ನಂತರ ಅಪ್ಪ ಮತ್ತು ಮಗ ಅಂದರೆ ರಾಜಣ್ಣ ಮತ್ತು ಅವ್ರ ಮಗನ ಒಂದು ರಾಜಕೀಯ ವ್ಯವಸ್ಥೆ ಅನ್ನೋದು ಅಧೋಮುಖವಾಗಿ ಅಂದರೆ ಡೌನ್ಫಾಲ್ ಆಗಿ ಹೋಗ್ತಾ ಇರುತ್ತೆ. ಬರೆದಿರೋ 18 ತಿಂಗಳೊಳಗೂ ಇವ್ರ ಅಧಿಕಾರ, ಇವ್ರ ವರ್ಚಸ್ಸು, ಇವರಲ್ಲಿರುವಂತಹ ಒಂದು ರಾಜಕೀಯ ಪವರ್ ಅನ್ಬೋದು ಅದು ಕ್ಷೀಣಿಸ್ತಾನೇ ಹೋಗುತ್ತೆ. ಮುಂಬರುವ ದಿನಗಳಲ್ಲಿ 18 ತಿಂಗಳ ನಂತರ ಇದು ಒಂದು ಸೈಡ್ಲೈನ್ ಆಗುವಂಥ ಸಾಧ್ಯತೆಗಳು, ರಾಜಕೀಯ ಒಂದು ಪಿಕ್ಚರಿಂದ, ರಾಜಕೀಯ ಬೌಂಡ್ರಿಯಿಂದನೇ ಸೈಡ್ಲೈನ್ ಆಗುವಂಥ ಸಾಧ್ಯತೆಗಳು ತುಂಬಾ 100% ಇದೆ. ಏಕೆಂದರೆ ಈ ಹಿಂದೆ ಸುಮಾರು ನಾಯಕರು ಬಂದರು, ಸುಮಾರು ಏನೋ ತಮ್ಮದೇ ಆದಂಥ ಹವಾ ಕ್ರಿಯೇಟ್ ಮಾಡಿದ್ರು. ಆದರೆ ಹೇಳಿ ಹೆಸರಿಲ್ದೇ ಸಡನ್ನಾಗಿ ಹೋದರು. ಅವ್ರು ಹೋದ್ರಂತ ಯಾವಾಗ ಗೊತ್ತಾಗಿದ್ದು, ಅವ್ರು ಹೋಗಿ ಒಂದು 2 ವರ್ಷ ಆದ ನಂತರ ಈ ಥರ ಒಬ್ಬರು ವ್ಯಕ್ತಿ ಇದ್ರಲ್ಲ, ನಾವು ಸಡನ್ನಾಗಿ ಅವರು ಒಂದು ಸೈಡ್ಲೈನ್ ಆಗಿದ್ದಾರೆ ಅಂತ ಜನಗಳ ಕಣ್ಣಿಗೆ ಯಾವಾಗ ಬಂತು ಅಂದರೆ ಅವ್ರು ಹೋಗಿ 1 ವರ್ಷ 2 ವರ್ಷ ಆದ ನಂತರ ಗೊತ್ತಾಯಿತು. ಇಲ್ಲಿ ಏನು ಆಗ್ತಾಯಿದೆ ಅಂತಂದರೆ, ಇವರು ಸೈಡ್ಲೈನ್ ಆಗೋಕ್ಕಿಂತ ಮುಂಚೆನೇ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. ಇವ್ರು ಬರುವಂಥ ಮುಂದೆ ಬರುವಂಥ ಒಂದು 18 ತಿಂಗಳಲ್ಲಿ ಹೆಚ್ಚು ಕಡಿಮೆ ಅಲ್ಲಿ ಆ ಒಂದು ಪೀರಿಯಡಲ್ಲಿ ಇವ್ರ ಪವರ್ ಇರುತ್ತೆ. ಅದಾದ ನಂತರ ಏನಾಗುತ್ತೆ ಅಂದರೆ ಇವರಿಗೆ ಅವರ ಒಂದು ರಾಜಕೀಯ ವರ್ಚಸ್ಸು ಕುಗ್ಗಿ ಸೈಡ್ಲೈನ್ ಆಗುವಂಥ ಸಾಧ್ಯತೆಗಳು 100ಕ್ಕೆ 100ರಷ್ಟಿದೆ. ಇದು ನಮ್ಮ KN ರಾಜಣ್ಣ ಅವರ ಬಗ್ಗೆ ನಾವು ಮಾಡಿರುವಂತಹ ಒಂದು ಪೊಲಿಟಿಕಲ್ ಅನಲೈಸಿಸ್. ಇನ್ನು ಸೆಕೆಂಡ್ ಕಾನ್ಸೆಪ್ಟ್ ಬಂದ್ಬಿಟ್ಟು ನಮ್ಮ ಯತ್ನಾಳ್ ಅವ್ರ ಬಗ್ಗೆ. ಇಲ್ಲೆಲ್ಲ ಪ್ರೇಕ್ಷಕರು ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೋವಿಡ್ ಪ್ಯಾಂಡಮಿಕ್ ಟೈಮಲ್ಲಿ ಅಂದರೆ 2019-20 ಪ್ಯಾಂಡಮಿಕ್ ಟೈಮ್ ಬಂತು. ಆ ಪ್ಯಾಂಡಮಿಕ್ ಟೈಮಲ್ಲಿ ಏನಾಯಿತು ಅಂದರೆ, ನಾವು ನಮ್ಮ ಸಂಸ್ಥೆಯ ವತಿಯಿಂದ ವಿಜಯಪುರದಲ್ಲಿ ಅಂದರೆ ಯತ್ನಾಳ್ ಅವರ ಕ್ಷೇತ್ರದಲ್ಲಿನೇ ನಾವೇನು ಮಾಡಿದ್ವಿ, 3 ತಿಂಗಳು ನಿರಂತರವಾಗಿ ಅನ್ನದಾಸೋಹ ಮತ್ತು ಬಡಬಗ್ಗರ ಕಿಟ್ ವಿತರಣೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ. 3 ತಿಂಗಳು ನಿರಂತರವಾಗಿ ಇವರು ಒಂದು ಕ್ಷೇತ್ರದಲ್ಲೇ ಮಾಡಿದ್ದು 2019-20. ಆ ಟೈಮಲ್ಲಿ ನಾನು ಈ ನಡೆಯುವಂಥ ಸಿಚುವೇಶನ್ನು, ಇವ್ರಿಗೇನು ಎಕ್ಸ್ಪೆಲ್ ಆಗಿದ್ದಾರೆ BJPಯಿಂದ, ಇದನ್ನು 2019-20 ನಾನು ಅವ್ರ ಕ್ಷೇತ್ರದಲ್ಲೇ ಡ್ಯೂರಿಂಗ್ ಪ್ಯಾಂಡಮಿಕ್ ಟೈಮಲ್ಲಿನೇ ಅವ್ರ ಕ್ಷೇತ್ರದಲ್ಲೇ ನೋಡಿದ್ದು. ಆ ಟೈಮಲ್ಲಿ ನನ್ನನ್ನು ಎಲ್ಲರೂ ತಾತ್ಸಾರ ಮಾಡಿಬಿಟ್ರು, ಇವನೇನು ಹೇಳ್ತಾನಂತ. ಬಟ್ ಅದು ಇವಾಗ ನಡೆದು ಹೋಗಿದೆ. ಯಾಕಂದರೆ ಇದು ಸತ್ಯವಾಗಿ ನಡೆದಿರುವಂತಹ ಸಂಗತಿ. ಇಷ್ಟು ಹೇಳ್ತಾ ಇವತ್ತಿನ ಕಿರುಸಂಚಿಕೆಗೆ ನಾನು ಅಲ್ಪ ವಿರಾಮ ಇಡ್ತಿದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ನೋಡಿ, ಪ್ರಮುಖವಾಗಿ ಕಾಲಜ್ಞಾನ
ಕಿರಣ್ ಕುಮಾರ್ ಗುರೂಜಿಯವರ ಭವಿಷ್ಯ ಈ ಹಿಂದಿನಿಂದಲೂ ಕೂಡ ನಿಜವಾಗ್ತಾ ಬಂದಿದೆ. ಸಾಕಷ್ಟು ವಿಷಯಗಳ ಬಗ್ಗೆ ಅವರು ಮುಂಚಿತವಾಗಿ ಸುಳಿವನ್ನ ಕೊಡ್ಕೊಂಡು ಹೋಗ್ತಿದ್ದಾರೆ. ರಾಜಣ್ಣರ ಬದುಕು ಕ್ಲೋಸ್ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ, ಯಾಕಂದ್ರೆ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಬಾಯಲ್ಲೇ ಹನಿ ಟ್ರ್ಯಾಪ್ ನುಡಿಸಿರುವಂಥದ್ದು. ಸೊ ವರ್ಷದ ಪ್ರಾರಂಭದಲ್ಲಿ ಗುರೂಜಿಯವರು ಹೇಳಿದಂತಹ ಕೆಲವೊಂದಿಷ್ಟು ಸ್ಫೋಟಕ ವಿಷಯವನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಳೇಬೇಕಾಗತ್ತೆ. ಕರ್ನಾಟಕದ ಇಬ್ಬರು ಮುತ್ತುಗಳು ಇರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಈ ಸಿಡಿ ಸ್ಕ್ಯಾಮ್ನ ಸುಳಿವನ್ನ ಗುರೂಜಿಯವರು ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ರಾಜಕೀಯದಲ್ಲಿ ಯಾವೆಲ್ಲ ರೀತಿಯ ಆಟಗಳು ನಡೆಯುತ್ತೆ ಅನ್ನುವಂತಹ ವಿಚಾರವಾಗಿ ಸೂಚನೆಯನ್ನ ಕೊಡ್ಕೊಂಡು ಬಂದಿದ್ದಾರೆ. ಯತ್ನಾಳ್ ಅವರ ಉಚ್ಚಾಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ರಾಜಕೀಯ ಭವಿಷ್ಯವನ್ನ 2019-20 ನುಡಿದಿದ್ರು. ಯತ್ನಾಳ್ ಅವರು ಈಗ ಬಿಜೆಪಿಯಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಆಗಿದ್ದಾರೆ. ಸೊ ಕಳೆದ ವರ್ಷದಂತೆ ಯಾವ ರೀತಿಯಾಗಿ ದುರಂತಗಳು, ಬೆಂಕಿ ಅವಘಡಗಳು ಕೂಡ ಹೆಚ್ಚಾಗುತ್ತೆ ಅಂತ ಗುರೂಜಿ ಅವರು ಸೂಚನೆಯನ್ನ ಕೊಟ್ಕೊಂಡು ಬಂದಿದ್ದಾರೆ. ಸೊ ಇಡೀ ದಕ್ಷಿಣ ಭಾರತದತ್ತ ಎಲ್ಲರೂ ಕೂಡ ತಿರುಗಿ ನೋಡುವ ರೀತಿ ಆಗುತ್ತೆ ಅಂತ. ಸೊ ಈ ರೀತಿಯಾದಂತಹ ಕೆಲವೊಂದಿಷ್ಟು ವಿಷಯಗಳಿಂದ ಈಗ ರಾಜ್ಯದ ಕಡೆ, ಇಡೀ ದೇಶದ ಜನರು ತಿರುಗಿ ನೋಡುವ ರೀತಿಯಾಗಿದೆ. ಎಲ್ಲವನ್ನ ಕೂಡ ಖಡಾಖಂಡಿತವಾಗಿ ಕಾಲಜ್ಞಾನಿ ಗುರೂಜಿಯವರು ಹೇಳ್ಕೊಂಡೇ ಬರ್ತಿದ್ದಾರೆ. ರಾಜಕೀಯ ಭವಿಷ್ಯವನ್ನ ನೋಡ್ಕೊಂಡು ಬರ್ತಿದ್ದಾರೆ. ಸೊ ಈ ಭವಿಷ್ಯವು ಕೂಡ